Hi friends, welcome back to my YouTube channel Ammu Creations. ಮಣಿ ಕುಚ್ಚು ಮಣಿ ಹಾಕಿ ಎಳೆ ತೆಗೆದು ಹಾಕೋದು ಫ್ರೆಂಡ್ಸ್. ಮಣಿ ಕುಚ್ಚು ತುಂಬಾನೇ ಚೆನ್ನಾಗಿರುತ್ತೆ. ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಸೀರೆ ಎಳೆ ತೆಕ್ಕೊಬೇಕು. ಸೆರಗನ ಸೈಡ್ ಹಾಕೊಂಡಿದ್ದೀನಿ, ಮೇಲೆಗಡೆ ದಿಂಬಿಟ್ಕೊಂಡಿದ್ದೀನಿ ಅಡ್ಡಕ್ಕೋಸ್ಕರ. ಈಗ ಕೊನೆಯಲ್ಲಿ ಸ್ವಲ್ಪ ಬಟ್ಟೆ ಬಿಟ್ಟು, ನೋಡಿ ನಾನು ತೋರಿಸ್ತಾ ಇದೀನಲ್ಲ ಹಂಗೆ ಸ್ವಲ್ಪ ಬಟ್ಟೆ ಬಿಟ್ಟು ಕಟ್ ಮಾಡ್ಕೊಳ್ಳೋಣ. ಒಂದಷ್ಟುದ್ದ ಗಂಟು ಹಾಕಷ್ಟಾದ್ರೆ ಸಾಕು. ಇನ್ನೊಂದು ಸೈಡನ್ನು ಅಷ್ಟೇ ಎಳ್ಕೊಂಡು ಸೇಮ್ ಅದೇ ರೀತಿ ಸ್ವಲ್ಪ ಬಟ್ಟೆ ಬಿಟ್ಟು ಒಂದಷ್ಟುದ್ದ 1 ಇಂಚು ಅಥವಾ 2 ಇಂಚಷ್ಟು ಕಟ್ ಮಾಡ್ಕೊಳ್ಳೋಣ. ನೋಡಿ ಸೈಡಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ಸ್ವಲ್ಪ ಬಟ್ಟೆ ಬಿಟ್ಟು ಕಟ್ ಮಾಡ್ಕೊಳ್ಳೋಣ. ಈಗ ಒಂದು ಸೂಜಿ ಪಿನ್ ಆಗ್ಲಿ ಸೂಜಿ ಆಗ್ಲಿ ತಗೊಂಡು ಹಿಂಗೆ ಎಳೆ ತೆಕ್ಕೊಳ್ತಾ ಬರೋಣ. ಈಸಿಯಾಗಿ ಬಂದ್ಬಿಡುತ್ತೆ. ಅಕಸ್ಮಾತ್ ನಿಮ್ಗೆ ಏನಾದ್ರೂ ಬಾರ್ಡರ್ ಇತ್ತು ಅಂತಂದ್ರೆ ಈಗ ತೋರ್ಸದ್ನಲ್ಲ ಈ ಕಡೆ ಬಾರ್ಡರ್ ಸೈಡು ಅಲ್ಲಿ ಕಟ್ ಮಾಡ್ಕೊಂಡು ಹಿಂಗೆ ಎಳೆ ತೆಕ್ಕೊಬಹುದು ಫ್ರೆಂಡ್ಸ್. ಪೇಷನ್ಸ್ ಇರ್ಬೇಕು, ನಿಧಾನಕ್ಕೆ ಎಳೆ ತೆಕ್ಕೊಳ್ಳಿ, ಕಿತ್ತಾಕ್ ಹೋಗ್ಬೇಡಿ. ಸೀರೆ ಎಲ್ಲ ನಿಧಾನಕ್ಕೆ ಈಸಿಯಾಗಿ ಬಂದ್ಬಿಡುತ್ತೆ. ಈಗ ಸೈಡ್ ಅಲ್ಲಿ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ಸ್ವಲ್ಪನೇ ಬಿಡಿಸ್ಕೊಳ್ತಾ ನೋಡಿ ಕೆಳಗಡೆ ಒಂದೆಳೆ 2 ಎಳೆ ತೆಕ್ಕೊಂಡ್ಬಿಟ್ಟು ಈಸಿಯಾಗಿ ಹಿಂಗಂದ್ರೆ ಬಂದ್ಬಿಡುತ್ತೆ. ಈಗ ಅದು ಎಕ್ಸ್ಟ್ರಾ ಇರೋದನ್ನು ಕ್ಲೀನಾಗಿ ತೆಕ್ಕೊಂಡು ದಾರ ಎಲ್ಲ ತೆಕ್ಕೊಂಡ್ಬಿಟ್ಟು ಇದ್ ಮಾಡೋಣ. ನೋಡಿ ಈಗ ಸೂಜಿಗೆ ದಾರ ಮಣಿ ಹೇಗ್ ಪೋಣಿಸ್ಕೊಳೋದು ಅಂತ ತೋರಿಸ್ತಾ ಇದ್ದೀನಿ. ದಾರಕ್ಕೆ ಈಗ ಹೂವು ಕಟ್ಟೋ ದಾರಕ್ಕೆ ಆ ತರ ಮಣಿ ಹಾಕಿ ಗಂಟಾಕಿ ಇಟ್ಕೊಂಡಿದೀನಿ. ಇಲ್ಲಿ ಸೂಜಿ ಹಾಕಿ ಮಣಿ ಹಾಕಿ ಪೋಣಿಸ್ಕೊಂಡು ಹೋಗೋದು. ಈಗ ಮಣಿ ಹೇಗ್ ಹಾಕೋದು ಅಂತ ನೋಡೋಣ ಬನ್ನಿ. ನೋಡಿ ಈಗ ಎಳೆ ಇಷ್ಟುದ್ದ ತೆಕ್ಕೊಂಡಿದೀನಿ. ನೋಡಿ ಈ ತರ ಮಣಿ ಪೋಣಿಸ್ಕೊಂಡಿದೀನಿ. ಅವಾಗೆ ತೋರಿಸಿದ್ನಲ್ಲ ಆ ತರ ಸೂಜಿ ಹಾಕಿ ಮಣಿ ಇದಕ್ ಪೋಣಿಸ್ಕೊಂಡಿದೀನಿ. ಈಗ ಇದು 2 ಎಳೆ ತೆಕ್ಕೊಂಡು ಈ 2 ಬೆರಳಿಂದ ಸೇರಿಸ್ಕೊಂಡು ನೋಡಿ ಈಗ ಈ 2 ಬೆರಳು ಒಳಕ್ ಹಾಕೊಂಡು ದಾರನ ಇಲ್ಲಿ ಸ್ವಲ್ಪ ಸ್ಟಾರ್ಟಿಂಗ್ ಸ್ಯಾರಿ ತಗೊಂಡು ರೈಟ್ ಸೈಡ್ ಇಂದ ನೋಡಿ ಸ್ವಲ್ಪ ಎಷ್ಟು ತೋರಿಸ್ತಾ ಇದೀನಿ ನೋಡಿ ನಾನು ಬೆರಳಲ್ಲಿ ಇಟ್ಟು ಕಾಣಿಸ್ತಿದ್ಯಾ ನಿಮ್ಗೆ? ನೋಡಿ ಇಷ್ಟು ತಗೊಂಡಿದೀನಿ. ಅಷ್ಟೇ ಇಷ್ಟನ್ನ ದಾರ ಒಳಕ್ ಹಾಕಿ ಮಣಿ ಎಳ್ಕೊಂಡು ಹಿಂಗೆ ಮೇಲಕ್ಕೆ ಎಳ್ಕೊಳ್ಳೋಣ. ಅದು ಮಣಿ ಹೋಗಿ ಮೇಲಕ್ಕೆ ಸೇರ್ಕೊಳ್ಳುತ್ತೆ. ನೋಡಿ ನಿಧಾನಕ್ಕೆ ತೆಕ್ಕೊಳ್ತಾ ಇದ್ದೀನಿ. ಯಾಕೆ ಅಂದ್ರೆ ನಾನು ಮೇಲಿಂದ ಹಾಕೊಂತಾ ಇದ್ದೀನಿ. ಇದನ್ನ ಒಂದೇ ಒಂದು ಯಾಕೆ ಅಂತಂದ್ರೆ ಅಲ್ಲಿ ಕಟ್ ಮಾಡ್ಕೊಂಡಿದ್ವಲ್ಲ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಉದ್ದ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ, ಅದಕ್ಕೋಸ್ಕರ ಮೇಲಿಂದ ಹಾಕೊಳ್ತಾ ಇದ್ದೀನಿ. ಈಗ 2ನೇದು ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ. 2ನೇದು ಬಾರ್ಡರ್ ಇರೋದ್ರಿಂದ ದಪ್ಪ ಬರುತ್ತೆ. ಹಿಂಗೆ ಹಾಕಕ್ ಹೋದ್ರೆ ದಾರ ಕಟ್ ಆಗುತ್ತೆ ಹೊರತು ಮೇಲೆ ಕಡೆಗೆ ಮಣಿ ಹೋಗಲ್ಲ. ಅದಕ್ಕೋಸ್ಕರ ನೋಡಿ ಇದು ಹಾಕಲ್ಲ. ಈಗ ದಪ್ಪ ಇರುತ್ತಲ್ವಾ ಬಾರ್ಡ್ರು, ಅದಕ್ಕೋಸ್ಕರ ಕೆಳಗಡೆಯಿಂದ ದಾರ ತಕ್ಕೊಂಡು ಇದು ಸ್ವಲ್ಪ ರಿಸ್ಕ್ ಅನ್ಸುತ್ತೆ, ನಿಮ್ಗೆ ಕಷ್ಟ ಅನ್ಸುತ್ತೆ. ನೀವು ಟ್ರೈ ಮಾಡಿ, ಬಂದೇ ಬರುತ್ತೆ. ಕೆಳಗಡೆಯಿಂದ ಹಸಿ ಹಾಕಿ ಈ ಟ್ರಿಕ್ ಯೂಸ್ ಮಾಡ್ಕೊಳ್ಳಿ. ಕೆಳಗಡೆಯಿಂದ ಸ್ವಲ್ಪನೇ ಎಳ್ಕೊಂಡು ಕೆಳಕ್ಕೆ ಸ್ವಲ್ಪ ಲೈಟ್ ದಪ್ಪ ಕಡಿಮೆ ಮಾಡಿಕೊಂಡು ಮೇಲಕ್ಕೆ ಎಳ್ಕೊಳ್ಳಿ. ಕ್ಲೀನಾಗಿ ಹೊಟ್ಟೋಗುತ್ತೆ ಮಣಿ. ಇದು ಕ್ರಿಸ್ಟಾಲ್ ಮಣಿ ಆಗಿರೋದ್ರಿಂದ ಇನ್ನ ತುಂಬಾ ಕಷ್ಟ ಹಾಕೋದು. ಮಾಮೂಲಿ ಗೋಲ್ಡ್ ಮಣಿ ಆದ್ರೆ ಇನ್ನ ಸ್ವಲ್ಪ ಈಸಿಯಾಗಿ ಹೋಗ್ಬಿಡುತ್ತೆ. ನಿಮ್ಗೆ ಕ್ರಿಸ್ಟಲ್ ಮಣಿ ಆಗಿರೋದ್ರಿಂದ ತೂತು ಸ್ವಲ್ಪ ಕಡಿಮೆ ಸಣ್ಣ ಇರುತ್ತೆ. ಅದಕ್ಕೋಸ್ಕರ ಕೆಳಗಡೆ ಹಸಿ ತಗೊಂಡು ಸ್ವಲ್ಪ ಚಿಕ್ಕದಾಗೆ ಮಾಡ್ಕೊಂಡು ಮೇಲಕ್ಕೆ ಎತ್ಕೊಳ್ಳೋಣ. ನೋಡಿ ಇವಾಗ ಸ್ವಲ್ಪ ದಾರ ಎತ್ಕೊಂತಾ ಇದ್ದೀನಿ. ಜಾಸ್ತಿ ದಪ್ಪನೂ ಎತ್ಕೊಂಬೇಡಿ. ನೋಡಿ ಕೆಳಗಡೆ ಹಾಸಿ ದಾರನ ಸಣ್ಣ ಕೆಳಗಡೆ ಸ್ವಲ್ಪ ಸಣ್ಣ ಇರುತ್ತೆ ಫ್ರೆಂಡ್ಸ್, ಅದಕ್ಕೋಸ್ಕರ ಕೆಳಗಡೆ ಸಣ್ಣದಾಗಿ ಮಾಡ್ಕೊಂಡು ಮೇಲೆಗಡೆಗೆ ಹಿಂಗ್ ಹಾಕೊಳ್ತಾ ಇದ್ದೀನಿ. ತುಂಬಾನೇ ಈಸಿ. 1 ಅವರ್ ಆಗೋಗುತ್ತೆ. ಮಣಿ ಹಾಕೋದು ಒಂದು 1/2 ಅವರ್ ಸಾಕು. ಇನ್ ಕುಚ್ಚು ಹಾಕಕ್ಕೆ 1 ಅವರ್ ಬೇಕಾಗುತ್ತೆ. 1.5 ಅವರಲ್ಲಿ ಈ ಡಿಸೈನ್ ಕಂಪ್ಲೀಟ್ ಆಗೋಗುತ್ತೆ ಫ್ರೆಂಡ್ಸ್. ತುಂಬಾನೇ ಚೆನ್ನಾಗಿರುತ್ತೆ ಡಿಸೈನ್ ಇದು. ನೀವು ಯಾವ್ದಾದ್ರೂ ಮಣಿ ಯೂಸ್ ಮಾಡ್ಕೊಬಹುದು. ನೋಡ್ರಿ ಬಾರ್ಡರ್ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಇನ್ನ ಹೋಗ್ತಾ ನಿಮ್ಗೆ ಈಸಿನೇ ಆಗತ್ತೆ. ಟ್ರೈ ಮಾಡಿ. ಮಧ್ಯೆಯಿಂದ ಯಾವತ್ತೂ ಹಾಕೊಂಬೇಡಿ. ಬಾರ್ಡರ್ ಅಲ್ಲಿ ದಾರ ಕಟ್ಟಾಗ್ಬಿಡುತ್ತೆ. ಅದು ಹೂವು ಕಟ್ಟೋ ದಾರ ಬೇರೆ ಅಲ್ವಾ, ಬೇಗನೆ ದಾರ ಕಟ್ಟಾಗ್ಬಿಡುತ್ತೆ. ನಿಮ್ಮ ಹತ್ರ ಹೂವು ಕಟ್ಟೋ ದಾರ ಇಲ್ಲ ಅಂತಂದ್ರೆ
ಕಾಟನ್ ಥ್ರೆಡ್ ಇರುತ್ತಲ್ವಾ ಮಿಷಿನ್ಗೆ ಹಾಕೋದು, ಅದರಲ್ಲೂ ಹಾಕೋಬಹುದು. ಸೇಮ್ ಇದೇ ತರ ಹಿಂದೆಗಡೆಗೆ ಗಂಟು ಹಾಕೊಂಡು ಮಣಿ ಹಾಕಕ್ಕೆ ಸೂಜಿನ ಹಾಕ್ಬಿಟ್ಟು ಮಣಿ ಪೋಣಿಸ್ಕೊಂಡು ಮೇಲಕ್ಕೆ ಹಿಂಗೆ ಎತ್ಕೊಳ್ತಾ ಬರೋದು. ನೋಡ್ಕೊಳ್ಳಿ, ನಿಮ್ಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಸ್ವಲ್ಪ ಹಾಕೊಂಡಿರಿ, ಆಮೇಲೆ ಬೇಕಾದ್ರೆ ತಿರ್ಗಿ ಇನ್ನೊಂದ್ಸತಿ ಪೋಣಿಸ್ಕೊಬಹುದು ನೀವು. ನೋಡಿ, ಕೊನೆಯ ಹಾಸಿ ಎತ್ಕೊಂಡ್ರೆ ಈಸಿಯಾಗಿ ಹೊಟ್ಟೋಗ್ಬಿಡುತ್ತೆ ಫ್ರೆಂಡ್ಸ್ ಮೇಲಕ್ಕದು. ಇನ್ ಡೀಟೈಲ್ ಆಗಿ ತೋರಿಸ್ತಾ ಇದೀನಿ, ಯಾರಿಗೆ ಬರಲ್ವೋ ನಿಧಾನಕ್ಕೆ ನೋಡಿ, ಅರ್ಥ ಆಗುತ್ತೆ ನಿಮ್ಗೆ ಹೇಗ್ ಟ್ರಿಕ್ ಯೂಸ್ ಮಾಡಬೇಕು ಅಂತ. ಇದು ಟ್ರಿಕ್ ಫ್ರೆಂಡ್ಸ್. ನೋಡಿ, ಕೆಳಗಡೆ ಹೋದ್ರೆ ಸ್ವಲ್ಪ ಸಣ್ಣ ಬರುತ್ತೆ, ಮೇಲೆಗಡೆ ಹೋದ್ರೆ ಸ್ವಲ್ಪ ದಪ್ಪ ಇರುತ್ತೆ ಜರಿ, ಕೆಳಗಡೆ ಸ್ವಲ್ಪ ದಾರನೇ ಇರುತ್ತಲ್ವಾ ಬರೀ ದಾರ, ಅದ್ರಾಗೆ ಈಸಿಯಾಗಿ ಸೇರಿಸ್ಬಿಡ್ಬೋದು. ನೋಡಿ, ಈ ಗಂಟಾಗಿ ತೋರಿಸ್ತಾ ಇದ್ದೀನಿ. ಈ ಎರಡನ್ನು ಎತ್ಕೊಂಡು ಎರಡನ್ನ ಸುತ್ತಬಿಟ್ಟು ಮೇಲೆ ಹಾಸಿ ಈ ಮೂರು ಬೆರಳಿಂದ ಹಿಂಗ್ ಮೇಲೆಗಡೆ ಹಾಸಿ ತಗೊಂಡ್ ಬಂದು ಆ ಬೆರಳ ಮೇಲೇನೆ ಇಟ್ಕೊಂಡು ಈ ಎರಡು ಬೆರಳ ಮಧ್ಯಕ್ಕೆ ದಾರನ ತಗೊಂಡು ಮೇಲೆಗಡೆ ಇರೋ ದಾರನ ಮೇಲೆ ಕೆತ್ಕೊಂಡ್ರೆ ಒಂದು ಗಂಟಾಗುತ್ತೆ. ಮೇಲಕ್ಕೆ ಗಂಟ ಹಾಕೊಳ್ಳಿ, ಟೈಟ್ ಆಗಿ ಹಾಕೊಳ್ಳಿ, ಲೂಸ್ ಆಗಿ ಹಾಕೊಂಬೇಡಿ. ಇನ್ ಕುಚ್ಚ ಹಾಕಿದ್ರೆ ಇನ್ನ ಕೆಳಗ್ ಬಂದ್ಬಿಡುತ್ತೆ ಅದು. ಎರಡನ್ನು ಸೇರಿಸಿ ಎತ್ಕೊಂಡು ಸುತ್ತಿ ಹಿಂಗೆ ಮೇಲೆ ಹಾಸಿ ತಗೊಂಡ್ ಬಂದು ಎರಡು ಬೆರಳ ಮಧ್ಯ ಎತ್ಕೊಂಡು ಹೋಗಿ ದಾರನ್ ತಗೊಂಡ್ ಬಂದು ಗಂಟ ಹಾಕೊಳ್ಳೋದು ಫ್ರೆಂಡ್ಸ್. ನೋಡಿ, ಈಸಿಯಾಗಿ ಆಗೋಗುತ್ತೆ ನಿಮ್ಗೆ, ಅದ್ ನೋಡ್ತಾನೆ ಅರ್ಥ ಆಗೋಗುತ್ತೆ. ಈಸಿಯಾಗಿ ಹಾಕೊಬಹುದು. ನೋಡಿ, ಟೈಟ್ ಆಗಿ ಹಾಕೊಳ್ಳಿ ಗಂಟು. ಕುಚ್ಚ ಹಾಕೊಂಡ್ರೆ ಎಳ್ಕೊಂಡ್ ಬಂದ್ಬಿಡುತ್ತೆ ಅದು. ಕುಚ್ಚಾಕವಾಗ ಲೂಸ್ ಆಗ್ಬಿಡುತ್ತೆ. ನಿಮ್ಗೆ ಇದು ಸಿಂಗಲ್ ಅಲ್ಲೇ ನಾನು ತೋರಿಸ್ತಾ ಇದ್ದೀನಿ ಗಂಟು. ಡಬಲ್ ಅಲ್ಲಿ ಬೇಕಾದ್ರೆ ಒಂದೊಂದು ಮಣಿಗೂ ಸೇಮ್ ಮೆಥಡ್ ಅಲ್ಲಿ ಗಂಟು ಹಾಕೊಂಡು ಎರಡು ಸೇರಿ ಗಂಟು ಹಾಕೊಬಹುದು ಫ್ರೆಂಡ್ಸ್. ನೋಡಿ, ಈಗ ಇಲ್ಲಿ ಮಣಿ ಬಿದೋಗುತ್ತೆ, ಅದಕ್ಕೋಸ್ಕರ ಆ ಎರಡು ಬೆರಳಿಂದ ಸಪೋರ್ಟ್ ತಗೊಂಡು ಅಲ್ಲಿ ಇಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ತಗೊಂಡು ಮಣಿ ಸೇರಿಸ್ಕೊಂಡು ಅದೆರಡು ಸೇರಿಸಿ ಗಂಟು ಹಾಕೊಳ್ಳೋಣ. ಈ ಸೈಡು ಸ್ವಲ್ಪ ತೆಳ್ಳಗಿರುತ್ತಲ್ವಾ ಜರಿ, ಅದಕ್ಕೋಸ್ಕರ ನಾನು ಹಿಂಗೆ ಹಾಕೊಳ್ತಾ ಇದೀನಿ. ಈ ಕೊನೆ ನೋಡಿ, ಸ್ವಲ್ಪ ನಿಮ್ಗೆ ಲಾಸ್ಟ್ ಅಲ್ಲಿ 3 ಬರ್ತೈತೆ, ಅದನ್ನ ನೋಡ್ಕೊಂಡು ಇದ್ ಮಾಡ್ಕೊಳ್ಳಿ. ಸ್ವಲ್ಪನೇ ಹಾಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ, 2 ಬರೋಂಗೆ. ನೋಡಿ, ಮಣಿ ಹಾಕಿದ್ ಕಂಪ್ಲೀಟ್ ಆಯ್ತು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಕುಚ್ಚ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಇದಕ್ಕೆ ಎಕ್ಸ್ಟ್ರಾಸ್ ನೋಡಿ, ಅದು ಕಟ್ ಮಾಡ್ಕೊಂಡಿರೋದು ಏನಾದ್ರು ಎಕ್ಸ್ಟ್ರಾಸ್ ಇತ್ತು ಅಂದ್ರೆ ಕಟ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಒಂದ್ ಅರ್ಧ ಇಂಚ್ ದಾರ ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ಗಂಟಾಕಿರೋ ದಾರನ, ಕೆಳಗಡೆ ಇರೋ ಜರಿಗಳನ್ನ. ನೋಡಿ, ಅಷ್ಟುದ್ದ ಬಿಟ್ಟು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂತ ಬರೋಣ. ನೋಡಿ, ಕಟ್ ಮಾಡಿ ಈಗ ಸ್ಯಾರಿ ಕಲರು 130 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ಹಾಕೊಂಡಿದ್ದೀನಿ ನಾನು ಎಕ್ಸಾಮ್ ಪ್ಯಾಡ್ ಅಲ್ಲಿ. ಅದನ್ನ ಗಂಟಾಕಿ ಇಟ್ಕೊಂಡಿದ್ದೀನಿ ಅಷ್ಟುದ್ದ. ಅದನ್ನ ಸೇರಿಸಿ ಎರಡು ಮಣಿ ಮಧ್ಯ ಸೇರಿಸಿ ದಾರನ್ ತಗೊಂಡ್ ಬಂದು ನೋಡಿ, ಆ ದಾರ ಕವರ್ ಆಗೋ ರೀತಿ ಕವರ್ ಮಾಡ್ಕೊಳ್ಳಿ. ಕವರ್ ಮಾಡಿ ಎಷ್ಟುದ್ದ ಬೇಕೋ ಅಷ್ಟುದ್ದ ಬಿಟ್ಟು, ಉದ್ದ ಚಿಕ್ಕದು ನೋಡ್ಕೊಂಡು ಬಿಟ್ಕೊಳ್ಳಿ. ಈಗ ಗೋಲ್ಡ್ ದಾರ ತಗೊಂಡು ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಗೋಲ್ಡ್ ದಾರನ ಎಡ್ಜಲ್ಲಿ ಇಟ್ಕೊಂಡು ಹಿಂದೆಗಡೆ ಹಾಸಿ ಒಂದ್ ಸುತ್ತಿ ಅದ್ರ ಮೇಲೆ ಕುಚ್ಚಾಕೋದು ಹೇಗೆ ಅಂತ ನಾನು ಬೇಬಿ ಕುಚ್ಚಲ್ಲಿ ತೋರಿಸಿದ್ದೀನಿ ಫ್ರೆಂಡ್ಸ್, ಅದನ್ನ ನೋಡಿ ಚೆಕ್ ಮಾಡಿ. 2 ಸಲ ಸುತ್ತಿ ಮೇಲೆಗಡೆ ನೋಡಿ ಎಷ್ಟುದ್ದ ಬೇಕೋ ಅಷ್ಟುದ್ದ ಕಟ್ ಮಾಡ್ಕೊಳ್ಳಿ ಫಸ್ಟು. ಇವಾಗ ದಾರ ಇಟ್ಟು 2 ಸಲ ಸುತ್ತಿ ಮೇಲೆಗಡೆ ಹಾಸಿ ತಗೊಂಡ್ ಬಂದು ಒಂದ್ 5-6 ಸತಿ ಮೇಲೆಗಡೆ ಹಾಸಿ ಗಂಟಾಗ ಹೂವು ಕಟ್ಟೋ ತರ ಕಟ್ಕೊಳ್ಳಿ ಫ್ರೆಂಡ್ಸ್. ಹೂವು ಕಟ್ಟಕ್ ಬಂದ್ರೆ ಈಸಿಯಾಗಿ ಹಾಕ್ಬಿಡ್ಬೋದು. ಇನ್ ಡೀಟೈಲ್ ಆಗಿ ಹೆಂಗ್ ಕುಚ್ಚಾಕೋದು ಅಂತ ನಾನು ಬೇಬಿ ಕುಚ್ಚಲ್ಲಿ ತೋರಿಸಿದೀನಿ, ಲಿಂಕ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ಈಗ ಇಲ್ಲಿ ನಾನು 4 ಗ್ರೀನ್ ತಗೊಳ್ತಾ ಇದ್ದೀನಿ ಸ್ಯಾರಿ ಕಲರು. ಇದರಲ್ಲಿ ಸಿಲ್ವರ್ ಬಂದ್ಬಿಟ್ಟಿದೆ, ಅದು ಯೂಸ್ ಮಾಡ್ತಾ ಇಲ್ಲ ನಾವು. ಇದ್ರಲ್ಲಿ ಏನಾದ್ರೂ ಸಿಲ್ವರ್ ಬದಲು ಬ್ಲೂ ಕಲರ್ ತರ ಏನಾದ್ರೂ ಬಂದಿದ್ರೆ ಅದನ್ನೇ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ವಿ. ಇಲ್ಲಿ ನಾವು ಬ್ಲೂ ಕಲರ್ ಎಕ್ಸ್ಟ್ರಾ ಸಿಲ್ಕ್ ಥ್ರೆಡ್ ತಗೊಂಡು ಒಂದ್ ರೋಲ್ ಹಾಕಿ ಇಟ್ಕೊಂಡಿದೀನಿ. ಅದಕ್ಕೆ ಹಾಕಿ ಕವರ್ ಮಾಡಿ ಸೇಮ್ ಮೆಥಡ್ ಫ್ರೆಂಡ್ಸ್. ಕಟ್ ಮಾಡ್ಕೊಂಡು ಎಷ್ಟುದ್ದ ಬೇಕೋ ಅಷ್ಟುದ್ದ ದಾರ ಇಟ್ಟು ಒಂದ್ ಸುತ್ತಿ ಇನ್ನೊಂದ್ ಮೇಲೆಗಡೆ ಬರೋಂಗಿಟ್ಟು ಇನ್ನೊಂದ್ ಸುತ್ತಿ 2 ಸುತ್ತಾಗತ್ತೆ. ಇವಾಗ ಮೇಲೆಗಡೆ ಎತ್ತಿ ಒಂದ್ 5-6 ಸತಿ ಗಂಟು ಹಾಕೊಬೇಕು ಫ್ರೆಂಡ್ಸ್.
ಮೇಲೆಗಡೆ ಎತ್ತಿ ಗಂಟು ಹಾಕೊಬೇಕು ಫ್ರೆಂಡ್ಸ್. ಒಂದು 5-6 ಸತಿ ಹಾಕೊಂಡ್ರೆ ಟೈಟಾಗಿ ಬರುತ್ತೆ. ಸ್ವಲ್ಪ ಟೈಟಾಗಿ ಎಳ್ಕೊಂಡು ಹಾಕೊಳ್ಳಿ. ಎರಡೆರಡು ಇಲ್ಲಿ ಬ್ಲೂ ಕಲರ್ ಕಟ್ಕೊಳ್ತಾ ಇದೀನಿ. ನಿಮ್ ಕಾಂಬಿನೇಷನ್ ಎಷ್ಟು ಬೇಕಾದ್ರೂ ಹಾಕೊಬಹುದು. 14 ಹೆಂಗ್ ಬೇಕಾದ್ರೂ ನೀವು ಹಾಕೊಬಹುದು. ನಿಮ್ ಚಾಯ್ಸ್ ಫ್ರೆಂಡ್ಸ್ ಅದು. ಈಗ ನೋಡಿ ಎಲ್ಲ ಟ್ರಿಮ್ ಮಾಡಿನೂ ತೋರಿಸ್ತಾ ಇದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು ಅಂತ. ನೀವು ಟ್ರೈ ಮಾಡಿ. ತುಂಬಾನೇ ಈಸಿ ಮೆಥಡ್ ಇದು ಮಣಿ ಹಾಕೋದು. ಈಸಿಯಾಗಿ ಹೇಳ್ಕೊಂಡ್ಕೊಟ್ಟಿದ್ದೀನಿ. ನೀವು ಟ್ರೈ ಮಾಡಿ ಹೇಗ್ ಬಂತು ಅಂತ ಹೇಳಿ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.